ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಸಿಂಪಲ್ಲಾಗಿ ಮಾಡೋವಂಥ ತರಕಾರಿ ಪಲಾವ್ ಹಾಗೆ ಕಡಲೆಬೇಳೆ ವಡೆ. ನಮ್ಮಲ್ಲಿ ಹೇಗೆ ಮಾಡ್ತೀವಿ ಅಂತ ನೋಡೋಣ ಬನ್ನಿ. ಬೇಕಾಗಿರುವ ಸಾಮಗ್ರಿಗಳು: ಕ್ಯಾರೆಟು, ಬೀನ್ಸ್ ಕಾಳು, ಬಟಾಣಿ, ಸಬ್ಬಕ್ಕಿ ಸೊಪ್ಪು, ಈರುಳ್ಳಿ, ಟೊಮೊಟೊ, ಪುದೀನ, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಇದು ಬೇಕಾಗಿರೋದು. ಒಗ್ಗರಣೆಗೆ ಚಕ್ಕೆ, ಲವಂಗ, ಸ್ಟಾರು, ಕಲ್ಲುವ, ಪಲಾವ್ ಎಲೆ ಇದನ್ನೆಲ್ಲ ಹಾಕ್ಕೊಬೇಕು. ಇವಾಗ ಒಂದು ಕಡೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಚಕ್ಕೆ, ಲವಂಗ, ಹಸಿಮೆಣಸಿನ್ಕಾಯಿನ 1-3 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಳ್ಳೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಪಲಾವು ಕೂಡ ಡಾರ್ಕಾಗಿ ಗ್ರೀನಲ್ಲಿ ಬರುತ್ತೆ. ಇವಾಗ ಪುದೀನ, ಕೊತ್ತಂಬರಿ ಸೊಪ್ಪು, ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ. ಕಲರ್ ಬದಲಾಗಬಾರ್ದು ಅಂತ ಫ್ರೈ ಮಾಡಿರೋದೆಲ್ಲ ಹಾಕ್ಕೊಂಡು ರುಬ್ಕೊಳ್ಳಿ. ರುಬ್ಕೊಬೇಕಾದ್ರೆ ನೀವು ನೀರು ಹಾಕ್ಕೊಂಬೇಡಿ, ಮತ್ತು ಸಾಫ್ಟಾಗಿ ರುಬ್ಬಬೇಕು ಅನ್ನೋದೇನಿಲ್ಲ. ತರಿ ಇದ್ದರೂ ಓಕೆ, ಆವಾಗಲೂ ಚೆನ್ನಾಗಿರುತ್ತೆ. ಇವಾಗ ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕ್ಕೊಳ್ಳಿ. 1-2 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ಚಕ್ಕೆ, ಲವಂಗ, ಮರಾಠಿ ಮೊಗು ಎಲ್ಲ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಅದು ಹಾಕಿದಾಗ ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ. ಹಾಗೆ ತರಕಾರಿ, ಇಲ್ಲಿ ಎನಿ ತರಕಾರಿ ನೀವು ಯಾವುದು ಬೇಕಾದರೂ ತರಕಾರಿ ಆ್ಯಡ್ ಮಾಡ್ಕೊಬೋದು. ನಾನು ಮನೇಲಿರೋ ತರಕಾರಿ ಹಾಕಿ ಮಾಡ್ತಾಯಿದ್ದೀನಿ. ಈಗ ಒಂದು 5 ಮಿನಿಟ್ಸ್ ಆದಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಅರಿಶಿನ ಪುಡಿ ಹಾಕ್ಕೊಂಡು ಕ್ಲೋಸ್ ಮಾಡಿ. ನಾನಿಲ್ಲಿ ಓಪನ್ ಪಾತ್ರೆಯಲ್ಲಿ ಬೇಯಿಸ್ತಾ ಇದ್ದೀನಿ. ನೀವು ಕುಕ್ಕರಲ್ಲಾದರೂ ಮಾಡ್ಕೊಬೋದು, ಓಪನ್ ಪಾತ್ರೆಯಲ್ಲಾದರೂ ಮಾಡ್ಕೊಬೋದು. ಓಪನ್ ಪಾತ್ರೆಯಲ್ಲಿ ಮಾಡಿಕೊಂಡ್ರೆ ಜಾಸ್ತಿ ಪಲಾವು ಆಗುತ್ತೆ, ಅನ್ನ ಜಾಸ್ತಿ ಆಗುತ್ತೆ. ಆದರೆ ನೀವು ಕುಕ್ಕರಲ್ಲಿ ಮಾಡಿಕೊಂಡ್ರೆ ಅನ್ನ ಕ್ವಾಂಟಿಟಿ ಕಮ್ಮಿ ಇರುತ್ತೆ. ಟೊಮೊಟೊ ಎಲ್ಲ ಹಾಕ್ಕೊಂಡು 1 ಮಿನಿಟ್ ಬೇಯೋದಕ್ಕೆ ಬಿಡಿ. ಆಮೇಲೆ ಸಬ್ಬಕ್ಕಿ ಸೊಪ್ಪು ಹಾಕ್ಕೊಳ್ಳಿ. ಸಬ್ಬಕ್ಕಿ ಸೊಪ್ಪು ಪಲಾವ್ಗೆ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ. ನಮ್ಮ ಅಜ್ಜಿ ಎಲ್ಲ ಸಬ್ಬಕ್ಕಿ ಸೊಪ್ಪೇ ಹಾಕಿ ಮಾಡ್ತಿದ್ರು. ಇವಾಗ ರುಬ್ಬಿರೋಂಥ ಮಸಾಲೆನ ಫಸ್ಟು ಈ ಥರ ಹಾಕ್ಕೊಂಡು 1-2 ಮಿನಿಟ್ಸ್ ಅದು ಹಸಿ ಸ್ಮೆಲ್ ಹೋಗೋವರೆಗೆ ಬಾಡಿಸ್ಕೊಂಡು, ಆಮೇಲೆ ನೀವು ನೀರು ಎಷ್ಟು ಬೇಕು ಇವಾಗಲೇ ಸೇರಿಸ್ಕೊಳ್ಳಿ. ಇವಾಗ ಕ್ಲೋಸ್ ಮಾಡಿ 10 ಮಿನಿಟ್ಸ್ ಬೇಯೋದಕ್ಕೆ ಬಿಡಿ. ತರಕಾರಿ ಎಲ್ಲ ಚೆನ್ನಾಗಿ ಬೇಯಬೇಕು. ಬೀನ್ಸ್ ಕಾಳು ಹಾಕಿರೋದ್ರಿಂದ ಅದು ಬೇಯೋದು ಸ್ವಲ್ಪ ಲೇಟು. 10 ಮಿನಿಟ್ಸ್ ಈ ಥರ ಬೇಯಿಸ್ಕೊಳ್ಳಿ. ಇವಾಗ ಸಾಲ್ಟು ನಿಮ್ಗೆ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ನಿಮ್ಗೆ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ. ಇಲ್ಲಿ ಅಕ್ಕಿ ನಾನು ನೆನೆಸಿ ಹಾಕ್ತಿಲ್ಲ, ಆವಾಗ ತೊಳೆದು ಆವಾಗಲೇ ಹಾಕ್ತಾಯಿದ್ದೀನಿ. ನೀವು ನೆನೆಸಿ ಹಾಕೋದಾದರೆ ನೀರು ಕಮ್ಮಿ ಹಾಕಿ. ಪಲಾವ್ಗೆ ನೆನೆಸಲ್ಲ, ಆವಾಗ ತೊಳೆದು ಆವಾಗ ಹಾಕ್ತೀನಿ ಅನ್ನೋದಾದರೆ ನೀರು 1 ಗ್ಲಾಸ್ ಹೆಚ್ಚಿಗೆನೇ ಹಾಕಿ. 2 ಮಿನಿಟ್ಸ್ಗೆ ಆವಾಗ ಈ ಥರ ಟರ್ನ್ ಮಾಡ್ಕೊಳ್ತಾಯಿರಿ. ತಳ ಹಿಡಿಬಾರ್ದು. ಒಂದು 10 ನಿಮಿಷ ಹೈ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. ಅದಾದಮೇಲೆ ಲೋ ಫ್ಲೇಮಲ್ಲಿಡಿ. ಈ ಥರ ಮಿಕ್ಸ್ ಮಾಡಿಕೊಂಡು 1-3 ಮಿನಿಟ್ಸ್ ಈ ಥರನೇ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಈ ಥರ ಒಂದು ಪಾತ್ರೆಯಲ್ಲಿ ನೀರು ತುಂಬಿ ಒಂದು ಪ್ಲೇಟಲ್ಲಿ ಇಡೋದ್ರಿಂದ ಅದು ಲೋ ಫ್ಲೇಮಲ್ಲಿ 8 ಮಿನಿಟ್ಸ್ ಆದಮೇಲೆ ಈ ಥರ ಪಲಾವ್ ರೆಡಿಯಾಗಿರುತ್ತೆ. ತುಂಬ ಸುಲಭ. ಈ ಥರ ಮಾಡ್ಕೊಳ್ಳೋದ್ರಿಂದ ಕುಕ್ಕರಲ್ಲಾದರೆ ಅದು ಜಾಸ್ತಿ ಬೆಂದೋಗಿರುತ್ತೆ, ಉಡಿ ಇರಲ್ಲ. ಇದಾದರೆ ಅನ್ನ ಎಲ್ಲ ಉಡಿಯಾಗಿ ತುಂಬ ಚೆನ್ನಾಗಿರುತ್ತೆ. ಹಾಗೆ ಕಡಲೆಬೇಳೆ ಇಲ್ಲಿ ತೊಗೊಂಡಿದ್ದೀನಿ. ಕಡಲೆಬೇಳೆ ವಡೆಗೆ ಕಡಲೆಬೇಳೆನ ಒಂದು ಅರ್ಧ ಗಂಟೆ ನೆನೆಸಿ ಎತ್ತಿಟ್ಕೊಂಡಿದ್ದೀನಿ. ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸಬ್ಬಕ್ಕಿ ಸೊಪ್ಪು, ಈರುಳ್ಳಿ, ಮೆಣಸಿನ್ಕಾಯಿ, ಇದು ರುಬ್ಬೋದಕ್ಕೆ ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಸಾಲ್ಟು, ಮಣ್ಕಟ್ಟಿದ ಮೆಣಸಿನ್ಕಾಯಿ, ಅರಿಶಿನ ಪುಡಿ ಇಷ್ಟನ್ನು ಹಾಕ್ಕೊಂಡು ರುಬ್ಕೊಬೇಕು. ಇದು ಮಸಾಲೆ ವಡೆಗೆ. ಇವಾಗ ಕಾಳನ್ನು ಹಾಕ್ಕೊಂಡು ಕಾಳು ಅಷ್ಟೇ ತರ್ತರಿಗೆ ರುಬ್ಕೊಳ್ಳಿ. ಇದೆಲ್ಲ ಹಾಕಿರೋದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಪಲಾವ್ ಜೊತೆ ವಡೆ ಅಥವಾ ಬಜ್ಜಿ ನಮ್ಮನೇಲಂತೂ ಯಾವಾಗಲೂ ಇದ್ದೇ ಇರುತ್ತೆ. ನೀವು ಆ ಥರ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ. ಚಳಿ ಟೈಮಲ್ಲಂತೂ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಈ ಥರ ಮಾಡಿಕೊಂಡು ನೋಡಿ, ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಈ ಥರ ನೀರಂತೂ ಎಲ್ಲೂ ಹಾಕ್ಕೊಳಕ್ಕೆ ಹೋಗ್ಬೇಡಿ. ಎಣ್ಣೆ ಕಾದ್ಮೇಲೆ ಒಂದು ಬಟ್ಟೆಲಿ ಈ ಥರ ತಟ್ಟಿ, ಬಟ್ಟೆ ಅಥವಾ ಕವರ್ ಆದರೂ ಓಕೆ, ಎಣ್ಣೆ ಚೆನ್ನಾಗಿ ಕಾದಿರಲಿ. ಕಾದ್ಮೇಲೆ ಈ ಥರ ತಟ್ಟಿ ಹಾಕ್ಕೊಳ್ಳಿ. ಇದು ನಿಮ್ಗೆ ಅಗಲ ಬರಬೇಕು ಅಂದರೆ ಈ ಥರ ತಟ್ಟಿ, ಇಲ್ಲ ವಡೆ ಥರ ಬೇಕು ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ತೋರಿಸ್ತೀನಿ. ಈ ಥರ ಹಾಕ್ಕೊಳ್ಳೋದ್ರಿಂದ ಚೆನ್ನಾಗೂ ಇರುತ್ತೆ. ನೀವು ಎಷ್ಟು ದಿನ ಬೇಕಾದರೂ ಇಟ್ಕೊಂಡು ತಿನ್ಬೋದು, ಬೇಗ ಅಳಿಸಲ್ಲ.
ಈ ಥರ ತಟ್ಕೊಂಡು ಒಂದು ಸಲ ಒಂದು 5-6 ವಡೆ ಹಾಕ್ಕೊಬೋದು. ನಾನು ತಟ್ಕೊಳ್ತಾ ಇರೋ ವಡೆ ಈ ಥರ ಅಗಲ ಬಂದರೆ ಈಗ 2 ಸೈಡು 5 ನಿಮಿಷ ಒಂದು 10 ಮಿನಿಟ್ಸ್ ಈಗ ನೋಡಿ ಚೆನ್ನಾಗಿ ಬೆಂದಿದೆ. ಈಗ ಎತ್ಕೊಳ್ಳಿ ಗೈಸ್. ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಾಚ್ ಮಾಡಿ. ಹೊಸ ಹೊಸ ವೀಡಿಯೋಗಳನ್ನ ರೆಸಿಪಿಗಳನ್ನ ನಾವು ಹಾಕ್ತಾನೇ ಇರ್ತೀವಿ. ಥ್ಯಾಂಕ್ ಯು.